ಹೇಳಿದ್ರಿ, ಆಸ್ತಿಕರಿಗೂ ನಾಸ್ತಿಕರಿಗೂ ಆಗುವಂಥ ಹೋರಾಟ ಅಲ್ಲ ಅಂತ ಹೇಳಿ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟದ ಹೆಸರಿನಲ್ಲಿ ಸಾಕಷ್ಟು ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಈ ಥರದ ಒಂದಿಷ್ಟು ಅವಹೇಳನಕಾರಿಯಾಗಿ ಹಾಕುವಂಥದ್ದು, ಇದೆಲ್ಲ ಕೂಡ ಹೋರಾಟಗಾರರು ಅಂತ ಹೇಳಿಸ್ಕೊಳ್ಳುವಂಥವರಿಂದ ಆಗ್ತಾ ಇದೆ. ನಮಗೆ ಹೋರಾಟ, ನಿಜವಾದ ಹೋರಾಟಗಾರರು ಅಂದರೆ ಅವರ ಮಾತು, ಅವ್ರು ನುಡಿದಂತೆ ನಡೆಯೋರಾಗಿ, ಭಾಳ ಒಂದು ಪ್ರಾಮಾಣಿಕವಾಗಿ, ಭಾಳ ಆಲೋಚನೆ ಪೂರ್ವಕವಾಗಿ ಮಾತಾಡೋರು ನಮಗೆ ಬೇಕಾಗ್ತಾರೆ. ಈ ವಿಚಾರಗಳು ಭಾಳ ಗಂಭೀರವಾದ ವಿಚಾರಗಳು, ಇವು ಭಾಳ ಸೆನ್ಸಿಟಿವ್ ವಿಚಾರಗಳು. ನಮಗೆ ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು, 4-5 ತಿಂಗಳ ಹಿಂದೆ ಹೋದಾಗ ಅಲ್ಲಿ ಎಷ್ಟೋ ದಶಕಗಳಿಂದ ಯಾರು ಒಂದು ರೀತಿ ಪುರುಷರು ಒಂದು ರೀತಿ ಭೂಮಿಗೋಸ್ಕರ ಯುದ್ಧಗಳು, ಹಣಕ್ಕೋಸ್ಕರ ಯುದ್ಧಗಳು, ಅಥವಾ ಒಂದು ಅಧಿಕಾರಕ್ಕೋಸ್ಕರ ಯುದ್ಧಗಳು, ಒಂದು ಮಹಿಳೆಯರ ದೇಹಗಳ ಮೇಲೆ ಒಂದು ರೀತಿ ರಣಭೂಮಿ ಆಗಿರೋ, ಒಂದು ಯುದ್ಧ ಭೂಮಿ ಆಗಿರೋ ಒಂದು ರೀತಿ ಸಾಧ್ಯತೆಗಳಿದೆ. ಸೊ ಇವೆಲ್ಲ ಭಾಳ ಸೆನ್ಸಿಟಿವ್ ವಿಚಾರಗಳು. ನಾವು ಯಾರ್ದು ಹೆಸರು ಪ್ರಸ್ತಾಪ ಮಾಡದೆ, ನಾವು ಯಾವ ಒಂದು ವ್ಯಕ್ತಿ ಪ್ರಸ್ತಾಪ ಮಾಡದೆ, ಯಾವ ಕುಟುಂಬ ಪ್ರಸ್ತಾಪ ಮಾಡದೆ, ನಾವು ಭಾಳ ಗಂಭೀರವಾಗಿ, ಮತ್ತು ಯಾವ ಧರ್ಮ ಅವಹೇಳನ ಪ್ರಶ್ನೆ ಬರಲ್ಲ. ಇದು ಧರ್ಮಸ್ಥಳ ಅಂದರೆ ಒಂದು ಊರು. ಕರ್ನಾಟಕದಲ್ಲಿ ಎಲ್ಲೇ ಒಂದು ಊರಾದ್ರೂ ನಾವು ಏನು ಸುತ್ತಮುತ್ತ ನಡೆದರೆ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಮನಸ್ಥಿತಿ ಇರಬೇಕು. ಸೊ ಇದನ್ನು ಯಾವ ಧರ್ಮದ ವಿರೋಧ ಅಲ್ಲವೇ ಅಲ್ಲ, ನಿಜವಾಗ್ಲೂ ಹೇಳಬೇಕು, ಯಾವ ಧರ್ಮದ ಪರಾನೂ ಅಲ್ಲ. ಸತ್ಯ ಮತ್ತು ಧರ್ಮಸ್ಥಳದ ಜನ ಮತ್ತು ನ್ಯಾಯದ ಪರವಾಗಿರೋ ಹೋರಾಟ. ಸೊ ನಮಗೆ ಧರ್ಮ ನಂಬ್ಕೊಂಡಿರೋರು ಬರಲಿ, ಧರ್ಮ ಎಲ್ಲೋ ಒಂದು ರೀತಿ ಬೇರೆ ಬೇರೆ ಧರ್ಮ ನಂಬ್ಕೊಂಡಿರೋ ಅಥವಾ ಧರ್ಮೇತರವಾಗಿರೋ ಬರಲಿ, ನ್ಯಾಯಕ್ಕೋಸ್ಕರ ಜನರ ಧ್ವನಿಯಾಗಿ ಅದನ್ನು ಒಂದು ಹೋರಾಟನ ಅಥವಾ ಒಂದು ಜನಾಗ್ರಹ ಅಂತ ನಾವೇನು ಹೇಳಿದ್ವಿ ಅದನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.